ಇವಾಗ ಫುಲ್ಲಿ ಟಾಪ್ ವ್ಯೂನ ನೋಡಿ ನಾವೀಗ ಫಾಲ್ಸ್ ಹತ್ರ ಹೋಗ್ತಿದ್ದೀವಿ. ಹತ್ತದಂಗೆ ಹತ್ಬಿಟ್ರಿ. ಒಂದು ಏಜಲ್ಲಿ ಏನು ತಿರ್ಗಾಡ್ಬೇಕೋ ಆ ಏಜ್ ತಿರ್ಗಾಡ್ಬಿಡ್ಬೇಕು. ಐಫೋನ್ ಏ ಗಿಡ ಸೊ ಫೈನಲಿ ಮುತ್ಯಾಲ ಮಡುವು ಫಾಲ್ಸ್ ಹತ್ರ ಬಂದಿದ್ದೀವಿ. ಸೊ ನಮಸ್ಕಾರ ಕನ್ನಡಿಗರಿಗೆ. ಸೊ ನನ್ನ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವತ್ತು ಹೊರಟಿರೋದು ಮುತ್ಯಾಲ ಮಡುವ ಫಾಲ್ಸ್ಗೆ. ಸೊ ಮುತ್ಯಾಲ ಮಡುವ ಫಾಲ್ಸ್ ಬಂದು ನಮ್ಮ ಬೆಂಗಳೂರಿಂದ 40 ಕಿಲೋಮೀಟರ್ ಆಗುತ್ತೆ. ಹಾಗೆ ನಾನು ಹೊರಟಿರುವಂಥ ಪ್ಲೇಸಿಂದ 14 ಕಿಲೋಮೀಟರ್ ಇದೆ. ಸೊ ಮಳೆಗಾಲ ಸೀಸನಲ್ಲಿ ಫಾಲ್ಸ್ ಎಲ್ಲ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ. ಅದು ಫ್ರೆಂಡ್ಸ್ ಜೊತೆ ಹೋಗ್ಬೇಕಂದ್ರೆ ಇನ್ನೂ ತುಂಬ ಖುಷಿ ವಿಚಾರ. ಸೊ ಇವತ್ತೊಂದು 8 ಜನ ಫ್ರೆಂಡ್ಸ್ ಸೇರಿಕೊಂಡು ಹೊರಟಿದ್ದೀವಿ. ಸೊ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಟಿದ್ದೀವಿ, ಫಾಲ್ಸ್ ಹಂಗಿರುತ್ತೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂದಂಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಮಂಜುಮಲೆ ಬಾಯ್ಸ್ ಫಿಲಮ್ ಬಂದಾಗಿಂದ ಟ್ರಿಪ್ಗೆ ಹೋಗೋಕ್ಕೆ ಹೆದರಿಕೆ ಆಗ್ಬಿಟ್ಟೈತೆ. ಯಾಕಂದರೆ ಎಲ್ಲ ಗ್ಯಾಂಗಲ್ಲೂ ಒಬ್ಬೊಬ್ರು ಇರ್ತಾರೆ. ಇವಾಗ ಹೋದ್ರೆ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕೀಟ್ಲೆ ಮಾಡ್ತಾ ಇರ್ತಾರೆ. ಆ ಥರ ಗ್ಯಾಂಗ್ ಅವ್ರು ನಮ್ಮಲ್ಲೂ ಇದ್ದಾರೆ. ಸೊ ಅದರಿಂದ ಅದೊಂದು ರೀಸನ್ ಭಯ ಅಷ್ಟೇ, ಎಲ್ಲಿ ಹೋದಲ್ಲಿ ಏನಾದ್ರು ಮಾಡ್ಕೊಂಡ್ಬಿಡ್ತೀವಿ ಅಂತ. ಸೊ ಅದು ಬಿಟ್ಟರೆ ಸೇಫಾಗಿ ರೈಡ್ ಮಾಡಿ ಬರ್ಬೇಕಷ್ಟೇ. ಸೊ ಅಂದಂಗೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ನಮ್ಮದು ಇದು ಮೊದಲನೇ ಟ್ರಿಪ್ಪು. ಅಂದರೆ ಇದು ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿತ್ತು ಒಂದು. ಸೊ ಇದು ಸಂಡೇ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ವರ್ಕೌಟ್ ಆಯಿತು. ಇವತ್ತು ನಮ್ಮ ಅದೃಷ್ಟಕ್ಕೆ ಮಳೆ ಬೇರೆ ಇಲ್ಲ. ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಆದರೆ ಎಲ್ಲ ಫುಲ್ಲು ಸೇಫಾಗಿ ಹೋಗ್ಬೇಕಾಗುತ್ತೆ ಮಳೆ ಬಂದರೆ. ರೇನ್ ಕೋಟೆಲ್ಲ ಹಾಕ್ಕೊಂಡು, ಇಲ್ಲ ಅಂದರೆ ಒದ್ದೆ ಆಗ್ಬಿಟ್ರೆ ಕಷ್ಟ. ಇನ್ನೊಂದು 12 ಕಿಲೋಮೀಟರ್ ಇದೆ ಅಷ್ಟೇ. ಅಂದಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಬ್ಯಾಚುಲರ್ ಇದ್ದಾಗಲೇ ಎಲ್ಲ ಅನುಭವಿಸ್ಬಿಡ್ಬೇಕು. ಫ್ಯಾಮಿಲಿ ಆದಮೇಲೆ ತುಂಬ ಕಷ್ಟ. ಯಾಕಂದರೆ ಫ್ಯಾಮಿಲಿ ಆದಮೇಲೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈ ಥರ ಎಲ್ಲ ಸ್ವಲ್ಪ ಅಫಿಷಿಯಲ್ ಮೇಂಟೈನ್ ಮಾಡಬೇಕಾಗುತ್ತೆ. ಇವಾಗಾದರೆ ಹೆಂಗಿದ್ರೆ ನಡೆಯುತ್ತೆ, ಯಾವ ಥರ ಬಟ್ಟೆ ಹಾಕ್ಕೊಂಡು ಹೋದ್ರೂ ನಡೆಯುತ್ತೆ, ಎಲ್ಲ ಓಕೆ ಇವಾಗ. ಬಟ್ ಮುಂದೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಏಜಲ್ಲಿ ಏನು ತಿರ್ಗಾಡಬೇಕೋ ಆ ಏಜ್ ತಿರ್ಗಾಡ್ಬಿಡ್ಬೇಕು. ಸೊ ಈ ಒಂದು ಪ್ಲೇಸ್ ಬಂದು ಆನೇಕಲ್ಗೆ ನಿಯರ್ ಇದೆ. ಆನೇಕಲ್ ಕ್ರಾಸ್ನಲ್ಲಿ ಒಂದು 5 ಕಿಲೋಮೀಟ್ರು ಬಲಕ್ಕೊಳ್ಳಿದ್ರೆ ಸಾಕು. ಈ ಪ್ಲೇಸ್ಗೆ ಸ್ಟ್ರೇಟ್ ಒಂದೇ ರೋಡ್ ಇದೆ. ಸೊ ಅಲ್ಲಿ ಮ್ಯಾಪಲ್ಲಿ ತೋರಿಸಿದೆ ನೋಡಿ. ಸೊ ಇವಾಗ ಇದೆ ಆನೇಕಲ್ ರೋಡು. ಅಲ್ಲಿ ಆನೇಕಲ್ ರೋಡಿಂದ ಇಲ್ಲಿ ಒಳಗಡೆ ತಗೋಬೇಕು. ಇಲ್ಲಿ ನೋಡಿ ಹೋಟೆಲ್ ಮಯೂರ ನಿಸರ್ಗ ಅಂತ ಇದೆ. ಈ ಥರ ರೈಟ್ ಟರ್ನ್ ತೊಗೊಂಡ್ರೆ ಇಲ್ಲಿಂದ 5 ಕಿಲೋಮೀಟರ್ ಇದೆ ಅದು. ಸೊ ಫೈನಲಿ ಮುತ್ಯಾಲ ಮಡುವು ಫಾಲ್ಸ್ ಹತ್ರ ಬಂದಿದ್ದೀವಿ. ಸೊ ಅಲ್ಲಿ ಒಳಗೆ ಟಿಕೆಟ್ ಎಂಟ್ರಿ ಆಗೋದಲ್ಲದೆ ಇಲ್ಲಿ ಟಿಕೆಟ್ ಎಂಟ್ರಿನಾ? ಅಣ್ಣ ಎಷ್ಟು ಪಾರ್ಕಿಂಗ್ಗೆ? ಇಲ್ಲೇ 20 ರೂಪೀಸಾ ಕೊಡಲ್ಲ ಅಣ್ಣ? ಮತ್ತಿದು ಸೊ ಇದು ಬಂದು ಎಂಟ್ರಿ ಫೀಸು. ಆಮೇಲೆ ಇವಾಗ ಕೊಡ್ತಿರೋದು ಪಾರ್ಕಿಂಗ್ ಫೀ. ಇಟ್ಕ ನೀನು. ಸೊ ನೀವು ಇಲ್ಲಿ ಬಂದ ತಕ್ಷಣ ಈ ಕಡೆಯಿಂದ ಹಿಂಗೆ ಹೋಗ್ಬೇಕು. ಇಲ್ಲಿ ವೇವ್ ಟು ಫಾಲ್ಸ್ ಅಂತ ಇದೆ. ಸೊ ಇಲ್ಲಿ ಮೆಟ್ಲಿದ್ದಾವೆ, ಆ ಮೆಟ್ಲುಗಳನ್ನು ಇಳ್ಕೊತ ಹೋಗ್ಬೇಕು. ಸಿಗಾಕೊಂಡ್ರೆ ಮಾತ್ರ ಮುಗೀತು.
ಸೊ ಇಲ್ಲಿ ಮಂಗಗಳು ತುಂಬಾ ಇದ್ದಾವೆ, ತುಂಬ ಹುಷಾರಿಂದ ಬರಬೇಕು. ಗುರು ಏನೇ ಹೇಳಿ ನೇಚರ್ ಮಾತ್ರ ಸೈಕ್ ಆಗೈತೆ ಗುರು. ಈ ಪ್ಲೇಸು ಮೊನ್ನೆ ನ್ಯೂಸಲ್ಲಿ ಬಂದಿತ್ತು, ಭಾರಿ ಮಳೆಯಿಂದ ಮತ್ತೆ ಮರುಕಳೆ ಫಾಲ್ಸ್ಗೆಲ್ಲ ಅಂತ ಹೇಳ್ಬಿಟ್ಟು. ಇನ್ನ ಪೈಪೋಟಿಲ್ಲ ಇದಾನೆ. ಸೊ ನಿಮ್ಮೆಲ್ರಿಗೂ ಇವಾಗ ಒಂದು ಡೌಟ್ ಬಂದಿರುತ್ತೆ, ಈ ಮುತ್ಯಾಲ ಮಡುವು ಅಂದರೆ ಏನಂತೇಳಿ. ಈ ಮುತ್ಯಾಲ ಮಡುವು ಅಂದರೆ ಅದು ತೆಲುಗು ಭಾಷೆಯಲ್ಲಿ ಕರೀತಾರೆ. ಮುತ್ಯಾಲ ಅಂದರೆ ಮುತ್ತುಗಳು ಅಂತೇಳಿ, ಮಡುವು ಅಂದರೆ ಕೊಳ ಅಂತೇಳಿ. ಸೊ ಇದೇನು ಮುತ್ತಿನ ಥರ ಹನಿಗಳು ಮೇಲಿಂದ ಬೀಳ್ತಿದೆ ಪಾಸ್ ಥರ, ಅದಕ್ಕೆ ಮುತ್ಯಾಲ ಅಂಥೇಳಿ, ಇದಕ್ಕೆ ಕೊಳ. ಟೋಟಲಾಗಿ ಎಲ್ಲ ಸೇರಿ ಮುತ್ಯಾಲ ಮಡುವು, ಇದು ತೆಲುಗು ಭಾಷೆಯಲ್ಲಿ ಕರೀತಾರೆ. ಸೊ ಫೈನಲಿ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಒಂದು ಒಳ್ಳೆ ಪ್ಲೇಸ್ ಕೂಡ ಹೌದು. ಸೊ ಏನಪ್ಪ ಒಂದು ಬೇಜಾರಂದರೆ ನೀರಿಲ್ಲ ಅಷ್ಟೇ. ಸೊ ನಿನ್ನೆ ಮೊನ್ನೆ ಎಲ್ಲ ಇತ್ತು ನೀರು, ಇವತ್ತೇನಾಗಿದೆ ಗೊತ್ತಿಲ್ಲ, ನೀರಿಲ್ಲ. ಸೊ ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಹೆಸರು ಏನಪ್ಪ ಅಂದರೆ ಮುತ್ಯಾಲೇಶ್ವರ ಸ್ವಾಮಿ ದೇವಾಲಯ ಅಂತೇಳಿ. ಈ ಒಂದು ದೇವಸ್ಥಾನದಿಂದಲೇ ಈ ಒಂದು ಫಾಲ್ಸ್ಗೆ ಮುತ್ಯಾಲ ಮಡುವು ಅಂತ ಹೇಳ್ಬಿಟ್ಟು ಫಾಲ್ಸ್ ಅಂತ ಹೆಸರು ಬಂದಿದೆ. ಒಂದು ಹುಲಿನ ಒಂದು ಚಿರತೆನ ಬಂದ್ರೆ ಏನು ಮಾಡ್ತೀಯ ಇವಾಗ? ಒಂದು ಹುಲಿನ ಒಂದು ಚಿರತೆನ ಬಂದ್ರೆ ಏನು ಮಾಡ್ತೀಯ? ನಾನು ಅದಕ್ಕಿಂತ ದೊಡ್ಡ ಅನ್ಕೊಳ್ಳಲಿ, ಆನೆ ಪಕ್ಷಿ ಮೂರ್ತಿ ತಿಂದು ಪಕ್ಷಿ ಮೂರ್ತಿ ತಿನ್ನೋರೊಳಗೆ ನಾವು ಇಲ್ಲಿ ಯಾರು ಇರೋಲ್ಲ, ಅದು ನೋಡೋ ಭಾಗ್ಯ ನಮ್ಗಂತೂ ಇರಲ್ಲ. ವಾ ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಸ್ವರ್ಗ, ಕರ್ನಾಟಕದ ಸ್ವರ್ಗ. ಅವ್ರು ಅಲ್ಲೇ ಆದ್ರಲ್ಲ ಮಳೆ ಬರಂಗೈತೆ, ಬಂದ್ರೆ ಮಾತ್ರ ಅಲ್ಟಿ. ಹಾಂ ಐಫೋನು ಗಿಡ ಶಿವಗಂಗೆ ಹೋಗಿದ್ದೀನಿ. ಸೊ ಇವಾಗ ಫುಲ್ಲಿ ಟಾಪ್ ವ್ಯೂನ ನೋಡಿ ನಾವಿವಾಗ ಫಾಲ್ಸ್ ಹತ್ರ ಹೋಗ್ತಿದ್ದೀವಿ. ಹತ್ತದಂಗೆ ಹತ್ಬಿಟ್ವಿ, ಇವಾಗ ಇಳಿಯೋದಿದೆ. ಹಬ್ಬ ಮಾರಿ ಹಬ್ಬನೇ. ಈ ಕಡೆ ಬಾ, ಈ ಕಡೆ ಬರ್ರು.
ಹಾಂ ಅದೇ ಎಂಡಿಗೆ ಬಂದಿವಿ. ಮಗ ಈ ಕಡೆ ಹೋಗಂತ. ಚೆನ್ನಾಗಿತ್ತು ಆ ಕಡೆ. ಬಾ, ಅಲ್ಲಿ ಹೋಗೋಣ. ಇನ್ನೂರಲ್ಲ. ಸೊ ಕನ್ನಡಿಗರ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.